ಇತ್ತೀಚಿನ ಕಾಲದಲ್ಲಿ ಬಾಂಗ್ಲಾದೇಶದಿಂದ ಬಂದ ಈ ಸುದ್ದಿಯು ನವದೆಹಲಿಯಿಂದ ಈಶಾನ್ಯ ರಾಜ್ಯಗಳವರೆಗೆ ತೀವ್ರ ಆತಂಕವನ್ನುಂಟು ಮಾಡಿದೆ. ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರವು ಸ್ಪಷ್ಟವಾಗಿ ಹೇಳಿದೆ, ತಮ್ಮ ದೇಶದಲ್ಲಿರುವ ಭಾರತೀಯ ಅಧಿಕಾರಿಗಳಿಗೆ ಭಾರತೀಯ ವೀಸಾ ಅರ್ಜಿ ಕೇಂದ್ರಗಳಿಗೆ ಭದ್ರತೆ ನೀಡಲು ಸಾಧ್ಯವಿಲ್ಲ ಎಂದು. ಅಂದರೆ ಬಾಂಗ್ಲಾದೇಶವು ಯಾವುದೋ ರೀತಿಯಲ್ಲಿ ಇಂತಹ ಮಾತುಗಳನ್ನು ಹೇಳಲು ಬಯಸುತ್ತಿದೆ. ಭಾರತವು ನಮಗೆ ಯಾವುದೇ ರಾಜ ಎಂದು ಭಾವಿಸಬಾರದು, ಭಾರತೀಯರಿಗೆ ಭದ್ರತೆ ನೀಡುವ ಜವಾಬ್ದಾರಿ ನಮ್ಮದಲ್ಲ ಎಂದು. ಈ ಘೋಷಣೆ ಇಂತಹ ಸಮಯದಲ್ಲಿ ಬಂದಿದೆ. ಭಾರತವು ಅಂತಾರಾಷ್ಟ್ರೀಯ ವೇದಿಕೆಗಳ ಮೇಲೆ ತನ್ನ ನಾಗರಿಕರ ಭದ್ರತೆಯ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿರುವ ಸಮಯದಲ್ಲಿ. ಆದರೂ ಬಾಂಗ್ಲಾದೇಶದ ಈ ರೀತಿಯ ನಿಲುವು ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಿದೆ. ಪ್ರಶ್ನೆ ಏನೆಂದರೆ, ಒಂದೇ ಒಂದು ಸಲಕ್ಕೆ ಪರಿಸ್ಥಿತಿಗಳು ಇಷ್ಟು ತೀವ್ರವಾಗಿ ಹದಗೆಟ್ಟಿವೆಯೇ? ಈಗ ಭಾರತವು ಬಾಂಗ್ಲಾದೇಶದ ವಿರುದ್ಧ ಯಾವ ರೀತಿಯ ಕಠಿಣ ದೃಢ ನಿಲುವನ್ನು ತೆಗೆದುಕೊಳ್ಳುತ್ತಿದೆ? ಪ್ರಸ್ತುತ ಈ ಎಲ್ಲ ಬೆಳವಣಿಗೆಗಳನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಆದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ನಿಮಗೆ 1 ಸೆಕೆಂಡ್ ಕೆಲಸವಾದರೂ ನಮಗೆ ತುಂಬ ದೊಡ್ಡ ಸಹಾಯವಾಗುತ್ತದೆ. ನಿಜವಾಗಲೂ ಡಿಸೆಂಬರ್ 18ರಂದು ಶರೀಫ್ ಓಸ್ಮಾನ್ ಹಾದಿ ಮರಣದ ನಂತರ ಬಾಂಗ್ಲಾದೇಶದಲ್ಲಿ ವಾತಾವರಣ ತ್ವರಿತವಾಗಿ ವಿಷಪೂರಿತವಾಗಿ ಬದಲಾಯಿತು. ಹಾದಿಯ ಬೆಂಬಲಿಗರು ಅವನ ಮರಣಕ್ಕೆ ನೇರವಾಗಿ ಭಾರತದ ಮೇಲೆ ದೋಷಾರೋಪಣ ಮಾಡಿದರು. ಇದರಿಂದ ಕೋಪ, ಸಂದೇಹಗಳ ತುಫಾನು ಆರಂಭವಾಯಿತು. ಭಾರತೀಯರು ಅಧಿಕಾರಿಗಳ ಮೇಲೆ ಬಹಿರಂಗ ದಾಳಿಗಳು ನಡೆದವು. ಕಳೆದ 2 ದಿನಗಳಲ್ಲೇ ಪರಿಸ್ಥಿತಿಗಳು ಇಷ್ಟು ಹದಗೆಟ್ಟಿವೆ. ರಸ್ತೆಗಳ ಮೇಲೆ ಹಿಂಸಾತ್ಮಕ ನಿರಸನೆಗಳು ಸಾಮಾನ್ಯವಾಗಿವೆ. ಅನೇಕ ಕಡೆ ಭಾರತ ವಿರೋಧಿ ಘೋಷಣೆಗಳು, ಬಹಿರಂಗ ಬೆದರಿಕೆಗಳು ಕೇಳಿಬಂದಿವೆ. ಈ ಭದ್ರತಾ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತವು ತನ್ನ 2 ವೀಸಾ ಅರ್ಜಿ ಕೇಂದ್ರಗಳನ್ನು ಮುಚ್ಚಬೇಕಾಯಿತು. ಈ ಕೇಂದ್ರಗಳು ರಾಜ್ಶಾಹಿ ಮತ್ತು ಖುಲ್ನಾ ನಗರಗಳಲ್ಲಿವೆ. ವರದಿಗಳ ಪ್ರಕಾರ ಈ ಕೇಂದ್ರಗಳನ್ನು ಕಟ್ಟರಪಂಥಿ ಗುಂಪುಗಳು 4 ದಿಕ್ಕುಗಳಿಂದ ಸುತ್ತುವರೆದಿವೆ. ಪರಿಸ್ಥಿತಿಗಳು ಇಷ್ಟು ತೀವ್ರವಾಗಿವೆ, ಅಲ್ಲಿರುವ ಸಿಬ್ಬಂದಿಯ ಜೀವನಕ್ಕೆ ನೇರ ಧಕ್ಕೆ ಉಂಟಾಗಿದೆ. ಆದ್ದರಿಂದ ಬಲವಂತವಾಗಿ ಈ ಸೇವೆಗಳನ್ನು ನಿಲ್ಲಿಸಬೇಕಾಯಿತು. ಈ ನಿರ್ಧಾರವನ್ನು ಅಂಥ ಸಮಯದಲ್ಲಿ ತೆಗೆದುಕೊಳ್ಳಲಾಯಿತು. ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆಗಳು ಶಿಖರಕ್ಕೆ ಏರಿವೆ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಿವೆ. ಭಾರತದ ಈಶಾನ್ಯ ರಾಜ್ಯಗಳನ್ನು ಬೇರ್ಪಡಿಸಬೇಕೆಂದು ಬಹಿರಂಗ ವೇದಿಕೆಗಳ ಮೇಲೆ ಬೆದರಿಕೆಗಳು ನೀಡಲಾಗುತ್ತಿದೆ. ಭಾರತೀಯ ಮಿಷನ್ಗಳ ಸುತ್ತಲೂ ನಿರಂತರ ನಿರಸನೆಗಳು ನಡೆಯುತ್ತಿವೆ. ಇವೆಲ್ಲವನ್ನು ನೋಡಿದರೆ ಭಾರತೀಯ ಅಧಿಕಾರಿಗಳ ಭದ್ರತೆ ಪ್ರಧಾನ ಸಮಸ್ಯೆಯಾಗಿದೆ. ಈಗ ಈ ಎಲ್ಲ ವಿಷಯದ ಗಂಭೀರತೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಪ್ರಸ್ತುತ ಬಾಂಗ್ಲಾದೇಶದಲ್ಲಿ 100ಕ್ಕಿಂತ ಹೆಚ್ಚು ಭಾರತೀಯ ಅಧಿಕಾರಿಗಳು ವಿವಿಧ ಯೋಜನೆಗಳು, ಮಿಷನ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರಲ್ಲಿ ಬಹುಪಾಲು ಮಂದಿ ಅಲ್ಲಿಯೇ ವಾಸಿಸುತ್ತಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ. ನಿರಸನೆಗಳು ಮತ್ತಷ್ಟು ಉಗ್ರ ರೂಪ ತಾಳುತ್ತಿರುವಂತೆ ಇವರೆಲ್ಲರ ಭದ್ರತೆ ಅಪಾಯಕ್ಕೆ ಒಳಗಾಗುತ್ತಿದೆ. ಪರಿಸ್ಥಿತಿಗಳು ಇಷ್ಟು ಹದಗೆಟ್ಟಿವೆ, ಭಾರತೀಯರನ್ನು ಬಹಿರಂಗವಾಗಿ ಭಯಪಡಿಸುವುದು, ಬೆದರಿಸುವುದು ನಡೆಯುತ್ತಿದೆ. ಇಂಥ ಸಮಯದಲ್ಲಿ ಮೊಹಮ್ಮದ್ ಯೂನುಸ್ ನೇತೃತ್ವದ ತಾತ್ಕಾಲಿಕ ಸರ್ಕಾರದ ಪ್ರಕಟಣೆ ಇನ್ನಷ್ಟು ಆತಂಕವನ್ನುಂಟು ಮಾಡುತ್ತಿದೆ. ಇವನು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಸ್ತುತ ತಮ್ಮ ಸರ್ಕಾರ ತಮ್ಮ ಸ್ವಂತ ನಾಗರಿಕರಿಗೂ ಸಂಪೂರ್ಣ ಭದ್ರತೆ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು. ಢಾಕಾ, ರಾಜ್ಶಾಹಿ, ಖುಲ್ನಾ ಮುಂತಾದ ದೊಡ್ಡ ನಗರಗಳಲ್ಲಿ ಪೊಲೀಸ್ ಬಲಗಳು ಈಗಾಗಲೇ ಪರಿಸ್ಥಿತಿಗಳನ್ನು ನಿಯಂತ್ರಿಸುವಲ್ಲಿ ನಿರತವಾಗಿವೆ ಎಂದು ವಾದಿಸಿದ್ದಾರೆ. ಆದ್ದರಿಂದ ಭಾರತೀಯ ಅಧಿಕಾರಿಗಳು ವೀಸಾ ಕೇಂದ್ರಗಳಿಗಾಗಿ ವಿಶೇಷ ಭದ್ರತೆ ನೀಡುವುದು ಸಾಧ್ಯವಿಲ್ಲ ಎಂದಿದ್ದಾರೆ. ಅಂದರೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಭಾರತಕ್ಕೆ ಯಾವುದೇ ಭರವಸೆ ನೀಡಿಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಪ್ರಶ್ನೆಯೂ ಎದ್ದಿದೆ. ವಿಯೆನ್ನಾ ಸಮ್ಮೇಳನದ ಪ್ರಕಾರ ಆತಿಥೇಯ ದೇಶದ ಜವಾಬ್ದಾರಿ ವಿದೇಶಿ ದೌತ್ಯ ಮಿಷನ್ಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸಂಸ್ಥೆಗಳ ಭದ್ರತೆಯನ್ನು ಕಾಪಾಡುವುದು. ಇದು ಕೃಪೆಯಿಂದ ನೀಡುವ ಯಾವುದೂ ಅಲ್ಲ, ಕಾನೂನುಬದ್ಧ ಜವಾಬ್ದಾರಿ. ಆದರೂ ಬಾಂಗ್ಲಾದೇಶ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿರುವಂತೆ ಕಾಣುತ್ತಿದೆ. ಇದೇ ಭಾರತಕ್ಕೆ ಅತ್ಯಂತ ಆತಂಕಕಾರಿ ವಿಷಯ. ಇಲ್ಲಿ ದ್ವಿಮಾನದ ಮಾನದಂಡಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ, ಚೀನಾ ವೀಸಾ ಕೇಂದ್ರಗಳಿಗೆ ಭಾರೀ ಭದ್ರತೆ ನೀಡಲಾಗುತ್ತಿದೆ. ಅನೇಕ ಕಡೆ ಈ ಕೇಂದ್ರಗಳಿಗೆ ಹೆಚ್ಚಿನ ಮಟ್ಟದ ಭದ್ರತೆ ಒದಗಿಸಲಾಗುತ್ತಿದೆ. ಆದರೆ ಅದೇ ಸಮಯದಲ್ಲಿ ಭಾರತ ಮಿಷನ್ಗಳು ವೀಸಾ ಕೇಂದ್ರಗಳನ್ನು ಬಹುತೇಕ ಓಪನ್ಗೆ ಬಿಟ್ಟಿದ್ದಾರೆ. ನಿರಸನೆಕಾರರು ಸುಲಭವಾಗಿ ಅಲ್ಲಿಗೆ ತಲುಪಬಹುದು. ಆದ್ದರಿಂದ ಭಾರತ ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಂಡಿತು. ಈಗ ಪ್ರಶ್ನೆ ಏನೆಂದರೆ, ಬಾಂಗ್ಲಾದೇಶ ಇಂತಹ ಅಪಾಯವನ್ನು ಏಕೆ ತೆಗೆದುಕೊಳ್ಳುತ್ತಿದೆ? ಜ್ಞಾನಿಗಳು ಹೇಳುವುದೇನೆಂದರೆ, ಇದಕ್ಕೆ ಮುಖ್ಯ ಕಾರಣ ದೇಶದಲ್ಲಿ ದುರ್ಬಲವಾದ ಕಾನೂನು ವ್ಯವಸ್ಥೆ, ಹೆಚ್ಚುತ್ತಿರುವ ಕಟ್ಟರಪಂಥಿ ಒತ್ತಡ. ತಾತ್ಕಾಲಿಕ ಸರ್ಕಾರ ಪರಿಸ್ಥಿತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಕಳೆದುಕೊಳ್ಳುತ್ತಿರುವಂತೆ ಕಾಣುತ್ತಿದೆ. ರಸ್ತೆಗಳ ಮೇಲೆ ಜನರು ಕಾನೂನಿಗಿಂತ ಹೆಚ್ಚಾಗುತ್ತಿದ್ದರೆ ಸರ್ಕಾರಗಳು ಸಾಮಾನ್ಯವಾಗಿ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆಯ್ಕೆ ಮಾಡುತ್ತವೆ. ಭಾರತೀಯ ಅಧಿಕಾರಿಗಳಿಗೆ ಭದ್ರತೆ ನೀಡದಿರುವುದು ಈ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತಿದೆ. ಮತ್ತೊಂದು ಬದಿಯಲ್ಲಿ ಇದು ಸತ್ಯ. ಭಾರತ ಬಾಂಗ್ಲಾದೇಶಕ್ಕೆ ಅತಿದೊಡ್ಡ ಅಭಿವೃದ್ಧಿ ಭಾಗಸ್ವಾಮಿ. ರಸ್ತೆಗಳು, ರೈಲ್ವೆ, ಶಕ್ತಿ, ಉಡಾವಣೆಗಳು ಮುಂತಾದ ಅನೇಕ ಮುಖ್ಯ ಯೋಜನೆಗಳಲ್ಲಿ ಭಾರತೀಯ ಅಧಿಕಾರಿಗಳು, ಕಂಪನಿಗಳು ನೇರವಾಗಿ ಭಾಗವಹಿಸುತ್ತಿವೆ. ಅಂಥವರ ಭದ್ರತೆ ಅಪಾಯಕ್ಕೆ ಒಳಗಾಗುವುದು ಕೇವಲ ಭಾರತಕ್ಕಷ್ಟೇ ಅಲ್ಲ, ಬಾಂಗ್ಲಾದೇಶದ ಹಿತಾಸಕ್ತಿಗಳಿಗೂ ಹಾನಿಕರ. ಆದರೆ ಪ್ರಸ್ತುತ ವಾತಾವರಣದಲ್ಲಿ ತರ್ಕ, ಬುದ್ಧಿ ಹಿಂದಕ್ಕೆ ತಳ್ಳಲ್ಪಡುತ್ತಿರುವಂತೆ ಕಾಣುತ್ತಿದೆ.
ಪರಿಸ್ಥಿತಿಗಳು ಶೀಘ್ರದಲ್ಲೇ ಸುಧಾರಿಸದಿದ್ದರೆ ಪರಿಣಾಮ ಕೇವಲ ವೀಸಾ ಸೇವೆಗಳಿಗೆ ಸೀಮಿತವಾಗುವುದಿಲ್ಲ. ದ್ವಿಪಕ್ಷೀಯ ವಾಣಿಜ್ಯ, ಹೂಡಿಕೆಗಳು, ಸಂಪರ್ಕ ಯೋಜನೆಗಳ ಮೇಲೂ ನೇರ ಪ್ರಭಾವ ಬೀಳುತ್ತದೆ. ಭಾರತ ಈಗಾಗಲೇ ಅನೇಕ ಬಾರಿ ಸ್ಪಷ್ಟಪಡಿಸಿದೆ, ತನ್ನ ನಾಗರಿಕರ ಭದ್ರತೆ ವಿಷಯದಲ್ಲಿ ಯಾವುದೇ ರಾಜಿ ಇರುವುದಿಲ್ಲ ಎಂದು. ಮುಂಬರುವ ದಿನಗಳಲ್ಲಿ ಭಾರತ ದೌತ್ಯಪರವಾಗಿ ಇನ್ನಷ್ಟು ಕಠಿಣ ನಿಲುವು ತೆಗೆದುಕೊಳ್ಳಬಹುದು. ಒಟ್ಟಾರೆಯಾಗಿ ನೋಡಿದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಕೇವಲ ಆಂತರಿಕ ಅವ್ಯವಸ್ಥೆಯಷ್ಟೇ ಅಲ್ಲ, ಇದು ಪ್ರಾದೇಶಿಕ ಸ್ಥಿರತೆಗೂ ಮುಪ್ಪು ಸೂಚಕ. ಆತಿಥೇಯ ದೇಶ ತನ್ನ ಜವಾಬ್ದಾರಿಗಳಿಂದ ಮುಖ ತಿರುಗಿಸಿದ್ದರೆ ನಂಬಿಕೆಗೆ ಧಕ್ಕೆ ಬೀಳುತ್ತದೆ, ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ. ಈಗ ನೋಡಬೇಕಾದ್ದು ಬಾಂಗ್ಲಾದೇಶ ಸಮಯಕ್ಕೆ ಪರಿಸ್ಥಿತಿಗಳನ್ನು ಸರಿಪಡಿಸುತ್ತದೆಯೇ ಅಥವಾ ಈ ಸಂಕಷ್ಟ ಇನ್ನಷ್ಟು ಆಳವಾಗುತ್ತದೆಯೇ? ಈ ಎಲ್ಲ ಘಟನೆಗಳನ್ನು ಮುಂದಿನ ಪರಿಸ್ಥಿತಿಗಳೊಂದಿಗೆ ಮುಖಾಮುಖಿ ನೋಡಿದರೆ ಚಿತ್ರ ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತದೆ. ಭಾರತಕ್ಕೆ ಚೆನ್ನಾಗಿ ಗೊತ್ತು, ಪಕ್ಕದ ದೇಶದಲ್ಲಿ ಪರಿಸ್ಥಿತಿಗಳು ಹದಗೆಟ್ಟರೆ ಅದರ ಪ್ರಭಾವ ಸರಿಹದ್ದು ಪ್ರದೇಶಗಳ ಮೇಲೆ ಸ್ಪಷ್ಟವಾಗಿ ಬೀಳುತ್ತದೆ. ಆದ್ದರಿಂದ ಬಾಂಗ್ಲಾದೇಶದಲ್ಲಿ ಉದ್ರಿಕ್ತತೆ ಹೆಚ್ಚಿದ ತಕ್ಷಣ ಭಾರತ ಸರಿಹದ್ದು ಪ್ರದೇಶದಲ್ಲಿ ತನ್ನ ಸನ್ನದ್ಧತೆಯನ್ನು ಹೆಚ್ಚಿಸಲು ಆರಂಭಿಸಿದೆ. ಮಾಹಿತಿ ವರ್ಗಗಳ ಪ್ರಕಾರ ಭಾರತ ಬಾಂಗ್ಲಾದೇಶ್ ಸರಿಹದ್ದಿನಲ್ಲಿ ಭದ್ರತಾ ವ್ಯವಸ್ಥೆಯನ್ನು ನಿರಂತರವಾಗಿ ಪರಿಶೀಲಿಸುತ್ತಿದೆ. ಬಿಎಸ್ಎಫ್ನು ಅಲರ್ಟ್ ಮೋಡ್ನಲ್ಲಿರಿಸಲಾಗಿದೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ಹೆಚ್ಚಿಸಲಾಗಿದೆ. ವಿಶೇಷವಾಗಿ ತ್ರಿಪುರಾ, ಮೇಘಾಲಯ, ಮಿಜೋರಾಂ, ಪಶ್ಚಿಮ ಬಂಗಾಳ ಸರಿಹದ್ದು ಪ್ರದೇಶಗಳ ಮೇಲೆ ಗಮನ ಹರಿಸಲಾಗಿದೆ. ಬಾಂಗ್ಲಾದೇಶದ ಅವ್ಯವಸ್ಥೆಯನ್ನು ತಮ್ಮ ಸ್ವಂತ ಪ್ರಯೋಜನಗಳಿಗಾಗಿ ಯಾರಾದರೂ ಬಳಸಿಕೊಳ್ಳಬಹುದೆಂದು ಭಾರತ ಯಾವುದೇ ರೀತಿಯಲ್ಲಿ ಬಯಸುತ್ತಿಲ್ಲ. ಅಲ್ಲದೆ ಕಟ್ಟರಪಂಥಿ ಗುಂಪುಗಳು ಪರಿಸ್ಥಿತಿ ಹದಗೆಟ್ಟ ಅವಕಾಶವನ್ನು ಬಳಸಿಕೊಂಡು ಸರಿಹದ್ದನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಬಹುದೆಂದು ಭಾರತಕ್ಕೆ ಆತಂಕವಿದೆ. ಅದು ಗಡಿ ದಾಟುವಿಕೆಯಾಗಲಿ, ತಸ್ಕರಿಯಾಗಲಿ ಅಥವಾ ಯಾವುದೇ ರೀತಿಯ ರೆಚ್ಚಗೊಳಿಸುವ ಕ್ರಿಯೆಯಾಗಲಿ. ಆದ್ದರಿಂದ ಇಂಟೆಲಿಜೆನ್ಸ್ ಏಜೆನ್ಸಿಗಳನ್ನು ಸಂಪೂರ್ಣ ಮಟ್ಟದಲ್ಲಿ ಸಕ್ರಿಯಗೊಳಿಸಲಾಗಿದೆ. ಚಿಕ್ಕದಾದರೂ ದೊಡ್ಡದಾದರೂ ಪ್ರತಿ ಚಲನೆಯ ಮೇಲೂ ನಿಗಾ ಇರಿಸಲಾಗಿದೆ, ಯಾವುದೇ ಸಮಯದಲ್ಲೂ ತಕ್ಷಣ ಪ್ರತಿಕ್ರಿಯಿಸಲು. ಭಾರತದ ವ್ಯೂಹ ಸ್ಪಷ್ಟ: ಶಾಂತಿಯನ್ನು ಕಾಪಾಡಬೇಕು, ಆದರೆ ದೌರ್ಬಲ್ಯದ ಸಂದೇಶ ನೀಡಬಾರದು. ಪಕ್ಕದ ದೇಶದಲ್ಲಿ ಸರ್ಕಾರ ದುರ್ಬಲವಾಗಿ ರಸ್ತೆಗಳ ಮೇಲೆ ಜನರು ಆಧಿಪತ್ಯ ಸಾಧಿಸುತ್ತಿದ್ದರೆ ಅಂಥ ವಾತಾವರಣದಲ್ಲಿ ಸರಿಹದ್ದುಗಳು ಅತ್ಯಂತ ಸೂಕ್ಷ್ಮವಾಗಿ ಬದಲಾಗುತ್ತವೆ ಎಂದು ಭಾರತ ಅರ್ಥ ಮಾಡಿಕೊಂಡಿದೆ. ಆದ್ದರಿಂದ ಮುಂಗಡವಾಗಿಯೇ ತಯಾರಿ ಮಾಡುತ್ತಿದೆ, ಯಾವುದೇ ಯುದ್ಧ ಸ್ಥಿತಿ ಬರದ ಮೊದಲೇ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡಲು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಭಾರತ ಬಾಂಗ್ಲಾದೇಶದ ಆಂತರಿಕ ಸಮಸ್ಯೆಯನ್ನು ಸರಿಹದ್ದರವರೆಗೆ ಹರಡಲು ಬಿಡುವುದಿಲ್ಲ. ದೌತ್ಯಪರವಾಗಿ ಚರ್ಚೆಗಳು ಮುಂದುವರಿಯುತ್ತದೆ, ಭೂಮಿಯ ಮೇಲೆ ಭದ್ರತೆಯು ಬಲೋಪೇತವಾಗಿಯೇ ಇರುತ್ತದೆ. ಸಂದೇಶ ಸ್ಪಷ್ಟ: ಭಾರತ ಶಾಂತಿಯನ್ನು ಬಯಸುತ್ತದೆ, ಆದರೆ ತನ್ನ ಭದ್ರತೆ, ಸಾರ್ವಭೌಮತ್ವದೊಂದಿಗೆ ಯಾವುದೇ ರಾಜಿ ಇಲ್ಲ ಎಂದು. ಆದ್ದರಿಂದ ಯಾವುದೇ ಪರಿಸ್ಥಿತಿಗಳು ಹೇಗಿದ್ದರೂ ಭಾರತ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ. ಇನ್ನೊಂದು ವಿಷಯವೂ ಸ್ಪಷ್ಟ: ಬಾಂಗ್ಲಾದೇಶ ಉದ್ದೇಶಪೂರ್ವಕವಾಗಿ ಭಾರತಕ್ಕೆ ವಿರುದ್ಧವಾಗಿ ರೆಚ್ಚಗೊಳಿಸುವ ಕ್ರಿಯೆಗಳನ್ನು ತೆಗೆದುಕೊಂಡರೆ ಭಾರತೀಯ ಸೇನೆ ಫುಲ್ ಆಕ್ಷನ್ ಮೋಡ್ಗೆ ಬರಲು ಹೆಚ್ಚು ಸಮಯ ಬೇಡ. ಉಳಿದದ್ದು ನಿಮ್ಮ ಅಭಿಪ್ರಾಯ. ಭಾರತ ಈಗ ಬಾಂಗ್ಲಾದೇಶದ ವಿರುದ್ಧ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಪ್ಪದೆ ಹೇರಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಮಾಹಿತಿ ತಲುಪುತ್ತದೆ. ಇಂಥ ಇನ್ನಷ್ಟು ಜ್ಞಾನವಂತ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್,